ಬೆಂಗಳೂರು ನೂತನ ಪೊಲೀಸ್ ಆಯುಕ್ತರಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರು 39ನೇ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನೂತನ ಪೊಲೀಸ್ ಆಯುಕ್ತರಿಗೆ ಶುಭ ಕೋರಿದ್ದಾರೆ ಅಧಿಕಾರಿಗಳು. ನೂತನ ಪೊಲೀಸ್ ಆಯುಕ್ತರಿಗೆ ಅಧಿಕಾರಿಗಳು ಶುಭಾಶಯ ಕೋರಿದ್ದಾರೆ. ಈಗಷ್ಟೇ ಅಧಿಕಾರ ವಹಿಸಿಕೊಂಡಿದ್ದೇನೆ, ಸೆಟ್ಲ್ ಆಗೋದಕ್ಕೆ ಕೊಂಚ ಸಮಯ ಬೇಕು ಅಂತ ಕೂಡ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ಏನು ಸಸ್ಪೆಂಡ್ ಮಾಡಿದ್ರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ನಂತರದಲ್ಲಿ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನೇಮಕ ಮಾಡಿದೆ ಸರ್ಕಾರ. ಬೆಂಗಳೂರು ನೂತನ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನೇಮಕ ಮಾಡಿದೆ. ಗೃಹ ಸಚಿವ ಸಿಎಸ್ ಡಿಜಿಪಿ ಸೂಚನೆ ಮೇರೆಗೆ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಗೃಹ ಸಚಿವ ಮತ್ತು ಸಿಎಸ್ ಹಾಗೆ ಡಿಜಿಪಿ ಸೂಚನೆ ಮೇರೆಗೆ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು ನೂತನ ಪೊಲೀಸ್ ಕಮಿಷನರ್ ಆಗಿ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗಷ್ಟೇ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದೇನೆ, ಹಾಗಾಗಿ ಸೆಟ್ಲ್ ಆಗೋದಕ್ಕೆ ಕೊಂಚ ಕಾಲಾವಕಾಶ ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಷಮ ಪರಿಸ್ಥಿತಿಯಲ್ಲಿ ಅಧಿಕಾರವನ್ನ ಸ್ವೀಕರಿಸಿದ್ದೇನೆ, ಸೆಟ್ಲ್ ಆಗೋದಕ್ಕೆ ಕೊಂಚ ಕಾಲಾವಕಾಶ ಬೇಕು ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕಕಾರಿಯಾದಂತಹ ವಿಚಾರ. ಯಾಕೆಂದ್ರೆ ಇದು ಸೆಟ್ಲ್ ಆಗೋದಕ್ಕೆ ಸಮಯ ಅಲ್ಲ. ಈ ಸಂದರ್ಭದಲ್ಲಿ ತ್ವರಿತವಾಗಿ ಎಲ್ಲ ಆಕ್ಷನ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೆಟ್ಲ್ ಆಗೋದಕ್ಕೆ ಸಮಯ ತೆಗೆದುಕೊಳ್ತಾ ಹೋದ್ರೆ ಆ ಒಂದು ಗ್ಯಾಪ್ ಅಲ್ಲೇ ಏನ್ ಬೇಕಾದ್ರೂ ಅನಾಹುತ ಆಗ್ಬಿಡಬಹುದು. ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಏನೇನೋ ಅನಾಹುತಗಳಿಗೆ ಕಾರಣ ಆಗುತ್ತೆ ಅನ್ನೋದು ನಾವು ಮೊನ್ನಿನ ಘಟನೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ವಿಜಯೋತ್ಸವ ಸಂಭ್ರಮಾಚರಣೆ ಹೇಗೆ ಇರಬೇಕಾಗಿತ್ತು, ಆದರೆ ಅದು ಸೂತಕದ ಛಾಯೆ ಆವರಿಸಿಕೊಂಡು ಎಲ್ಲೆಲ್ಲೂ ಸೂತಕ, ಎಲ್ಲಿ ರಾಜ್ಯಾದ್ಯಂತ ಜನರು ಶೋಕಾಚರಣೆಯನ್ನ ನಡೆಸ್ತಾ ಇದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಆ ಒಂದು ಅನಾಹುತಕಾರಿ ಘಟನೆಗೆ ಕಾರಣವಾಯಿತು ಇವರು ತೆಗೆದುಕೊಂಡಂತಹ ನಿರ್ಧಾರಗಳು. ಹಾಗಾಗಿ ಈಗ ಎಫಿಷಿಯೆಂಟ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಖಂಡಿತವಾಗಿಯೂ ಸೆಟ್ಲ್ ಆಗೋದಕ್ಕೆ ಸಮಯಾವಕಾಶವನ್ನ ತೆಗೆದುಕೊಂಡ್ರೆ ಈ ಒಂದು ಕಾರ್ಯದಲ್ಲಿ ವಿಫಲರಾಗಬೇಕಾಗತ್ತೆ ಅಂತ ಹೇಳಬೇಕಾಗತ್ತೆ. ಸೊ ಈ ಪ್ರಕರಣ ಬಗ್ಗೆ ಆಲ್ರೆಡಿ ನಮ್ಮ ಚಾರ್ಜ್ ತಗೊಂಡ್ಕಿಂತ ಮುಂಚೆನೆ ನಮ್ಮ ಟೀಮ್ ಅವರು ಎಲ್ಲ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಅವರು ಮುಂದುವರಿಸ್ತಾ ಇರೋ ಕೆಲಸ. ಸೊ ಅರೆಸ್ಟ್ ಮತ್ತು ಬೇರೆ ಫಾರ್ಮಾಲಿಟೀಸ್ ಅವ್ರು ಮಾಡ್ತಾಯಿದ್ದಾರೆ. ಡೀಟೇಲ್ ಅವ್ರು ನನಗೆ ಮತ್ತೆ ಕೊಡ್ತೀವಿ. ಯಾಕೆಂದರೆ ಅದರಲ್ಲಿ ಡೀಟೇಲ್ಸ್ ಸ್ಪೆಸಿಫಿಕ್ ಆಗಿ ಎಷ್ಟು ಜನ, ಅವ್ರ ಹೆಸರು, ಅವರು ಹಿಂದೆ, ಯಾಕಂದ್ರೆ ನಾನು ಜಸ್ಟ್ ಇದು ಮಾಡಿದೆ. ಒಂದು ಅಂದರೆ ಏನು ಕ್ರಮ FIR ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಆ FIR ಪ್ರಕಾರ ನಮ್ಮ ಪೊಲೀಸ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಸಂಪೂರ್ಣವಾಗಿ ಗಮನಿಸಿದ್ರೆ ಮಾಧ್ಯಮಗಳಿರ್ಬೋದು ಮತ್ತೆ ನಿಮ್ಮ ಘಟನೆ ಕಾರಣ ಏನಂತ ಅಲ್ಲ, ಇದು ಭಾಳ ಬೇಗ ಇದೆ. ಇಷ್ಟು ಬೇಗ ನಾವು ಅದ್ರ ಬಗ್ಗೆ ಹೇಳೋದು ತಪ್ಪಾಗುತ್ತೆ. ನಾವು ತಿಳ್ಕೊಂಡೆಲ್ಲ ಇದು ಮಾಡ್ತೀವಿ. ಒಂದು ನಾನು ಹೇಳಬೇಕಾದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಆಲ್ರೆಡಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಸಕ್ಷಮ ಇದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಇನ್ನೂ ಮಾಡ್ತಾರೆ ಅಂತ ನನಗೆ ಒಂದು ದೊಡ್ಡ ನಂಬಿಕೆ ಇದೆ. ಯಾಕೆಂದರೆ ನಾನು ಇಲ್ಲಿ ಕೂಡ ಸುಮಾರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಮೂರ್ತಿ, ನೂತನ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು. ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ, ಸ್ವಲ್ಪ ಸಮಯಾವಕಾಶ ಬೇಕು ತನಗೆ ಅಡ್ಜಸ್ಟ್ ಆಗೋದಕ್ಕೆ ಅಂತ ಹೇಳಿ. ಇದು ಸಮಯಾವಕಾಶವನ್ನ ತೆಗೆದುಕೊಳ್ಳುವಂತಹ ಸಮಯವ ಹೇಗೆ ಏನು ಅಂತ? ಇಲ್ಲ, ಯಾಕಂತ ಹೇಳಿದ್ರೆ ನಿನ್ನೆ ದಿಢೀರ್ ಅಂತ ಕ್ಯಾಬಿನೆಟ್ ಆದ್ಮೇಲೆ ಸರ್ಕಾರ ಒಂದು ಡಿಸಿಷನ್ ತಗೊಂಡು 5 ಅಧಿಕಾರಿಗಳನ್ನ ಅಮಾನತು ಮಾಡಿತ್ತು. ಅಮಾನತು ಮಾಡಿದ ತಕ್ಷಣ ಯಾವುದೇ ರೀತಿಯಂತ ಪ್ರಧಾನ ಕಚೇರಿಗಳು ಯಾವ್ದಿರುತ್ತೆ, ಈಗ DG ಆಫೀಸ್ ಇರ್ಬೋದು ಅಥವಾ ಕಮಿಷನರೇಟ್ ಇರ್ಬೋದು, ಇದರಲ್ಲಿ ಖಾಲಿ ಬಿಡಕ್ ಬರಲ್ಲ. ಆ ಕಾರಣದಿಂದ ಏನಾಗಿದೆ ಅಂತ ಹೇಳಿದ್ರೆ ತಕ್ಷಣವೇ ಚಾರ್ಜ್ ತಗೊಳ್ಳಿ ಅಂತ ಹೇಳ್ಬಿಟ್ಟಿದೆ ಸರ್ಕಾರ ಆದೇಶ ನೀಡಿದ್ದಲ್ಲದೆ ಮುಖ್ಯಮಂತ್ರಿ ಮತ್ತು ಇಟ್ಕೊಂಡಿದ್ದೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಸೂಚನೆಯಂತೆ ನಿನ್ನೆ ಮಧ್ಯರಾತ್ರಿ ಅಧಿಕಾರ ವಹಿಸಿಕೊಂಡ್ರು. ಅಧಿಕಾರ ವಹಿಸಿಕೊಂಡ ನಂತರ ಇಡೀ ರಾತ್ರಿ ಬೆಂಗಳೂರು ನಗರವನ್ನ ಪ್ರದಕ್ಷಿಣೆ ಮಾಡಿದಲ್ಲದೆ ಹಲವು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇದಕ್ಕೆ ಏನು ಸ್ಟಾಂಪಿಟ್ ಅಂತ ಏನು
ಕರಿತೀವಿ, ಕಾಲ್ ತೊಳಿಕ್ಕೆ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಸಭೆ ರಾತ್ರಿ 3 ಗಂಟೆವರೆಗೂ ನಡೆಸಿದ್ರು. ಅದಲ್ಲದೆ ಇವತ್ತು ಬೆಳಗಿನ ಜಾವ ಸಹಿತ ಬೆಳಗ್ಗೆ 10 ಗಂಟೆ ಮೇಲೆ ಹಲವು ಅಧಿಕಾರಿಗಳನ್ನು ಕರೆದುಕೊಂಡು ಅದರ ಸಂಪೂರ್ಣ ವಿವರಗಳನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಈ ಕಡೆಯಿಂದ ನಗರದಲ್ಲಿ ಸ್ನೇಹಮಯಿ ಪೊಲೀಸ್ ಆಗಬೇಕು ಅನ್ನೋದು ಈಗ ಹಿಂದಿನಿಂದ ಏನು ನಡ್ಕೊಂಡ್ ಬಂದಿದೆ. ನಾನು ಬೆಂಗಳೂರು ನಗರದಲ್ಲಿ ಹಲವಾರು ಹುದ್ದೆಗಳು ನಿಭಾಯಿಸಿದ್ದೇನೆ ಮತ್ತು ಇದ್ಕೊಂಡಿದ್ದೆ. ನನಗೆ ಬೆಂಗಳೂರು ನಗರದ ಸಂಪೂರ್ಣ ಮಾಹಿತಿ ನನ್ನ ಬಳಿ ಇದೆ. ಇಲ್ಲ ಇದಲ್ಲದೆ ಇದ್ಕೊಂಡಿದ್ದೆ ಮಂಗಳೂರು ಮತ್ತು ಬಳ್ಳಾರಿ ಅಂತ ಪ್ರತಿಷ್ಠಿತ ಸ್ಥಳಗಳಲ್ಲೂ ಸಹಿತ ನಾನು ಸೇವೆ ಸಲ್ಲಿಸಿದ್ದೇನೆ. ಅದರಿಂದ ಇದ್ಕೊಂಡಿದ್ದೆ ಎಲ್ಲ ಕಿರಿಯ ಮತ್ತು ನನ್ನ ಸಹೋದ್ಯೋಗಿಗಳನ್ನ ಜೊತೆಯಲ್ಲಿ ಒಗ್ಗೂಡಿಸಿಕೊಂಡು ಯಾವುದೇ ಅಹಿತರ ಘಟನೆಗಳು ಮತ್ತು ಕಾನೂನು ಸುವ್ಯವಸ್ಥೆಗೆ ಭಂಗವಾಗದಂತೆ ಮತ್ತು ಮಹಿಳೆಯರು ಮತ್ತು ಮಕ್ಕಳಿಗೆ ರಕ್ಷಣೆ ನೀಡುವಂಥದ್ದು, ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ನಾನು ಇಟ್ಕೊಂಡಿದ್ದೆ. ನನ್ನ ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚನೆ ಮಾಡಿದ್ದೇನೆ. ಇನ್ನೂ ಹಲವಾರು ರಾತ್ರಿ ನಾನು ಅಧಿಕಾರ ವಹಿಸ್ಕೊಂಡಿದ್ದೇನೆ. ಈಗ ಹಲವು ಅಧಿಕಾರಿಗಳ ನಡುವೆ ಚರ್ಚೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ರಾಜ್ ಟಿವಿಗೆ ತಿಳಿಸಿದರು. ಮೂರ್ತಿ, ಇದೇ ಸಂದರ್ಭದಲ್ಲಿ ಅವರು ಮುಂದಿನ ತಮ್ಮ ಆಕ್ಷನ್ ಪ್ಲಾನ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಏನಾದ್ರೂ ಹೇಳಿದ್ದಾರಾ? ಹೇಗೆ? ಈಗಾಗಲೇ FIR ಆಗಿದೆ, ಹಲವರನ್ನು ಬಂಧಿಸಲಾಗಿದೆ. ಕಾನೂನು ಪ್ರಕ್ರಿಯೆ ಏನಿದೆ ಅದರಂತೆ ಇಟ್ಕೊಂಡು ನಡೆಯುತ್ತೆ. ಇದರಲ್ಲಿ ಯಾವುದೇ ಒತ್ತಡಕ್ಕಾಗಲಿ ಯಾವುದೇ ಇದಕ್ಕೆ ಮುಲಾಜಿಲ್ಲದೆ ಇಟ್ಕೊಂಡಿದೆ. ಕಾನೂನು ಪ್ರಕ್ರಿಯೆಗಳು ಇದು ಮಾಡುತ್ತೆ. ಅದಲ್ಲದೆ ಇಟ್ಕೊಂಡಿದೆ. ಈಗಾಗಲೇ ಸರ್ಕಾರ CIDಗೆ ವಹಿಸಬೇಕು ಅಂತ ಇದಾಗಿದೆ. CID ಅವರು ಇದುವರೆಗೂ ನನ್ನ ಬಳಿ ಬಂದು ಯಾರು ಮಾತಾಡಿಲ್ಲ. ಬಟ್ ನನ್ನ ಕಿರಿಯ ಅಧಿಕಾರಿಗಳು ಯಾರಿದ್ದಾರೆ ಸಂಬಂಧಪಟ್ಟವರು ಕಾನೂನು ರೀತಿ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡುತ್ತಿದ್ದಾರೆ. ಮೂರ್ತಿ, ಹಾಗೆ ಒಂದೇ ಸ್ವಲ್ಪ ಹಿಂದೆ ಹೋಗಿ ನೋಡೋದಾದ್ರೆ ಏನು 5 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಸರ್ಕಾರ. ಈ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡೋ ಮೂಲಕ ತನ್ನ ತಪ್ಪನ್ನ, ಅಂದ್ರೆ ತಪ್ಪಿಗೆ ತಾನು ಪಾಲುದಾರ ಅನ್ನೋದನ್ನ ಸರ್ಕಾರ ಸ್ವತಃ ಒಪ್ಕೊಂಡಾಗೆ ಆಗ್ಲಿಲ್ವಾ ಅಂತ? ಈಗಾಗಲೇ ವಿರೋಧ ಪಕ್ಷಗಳು ಅದರ ಬಗ್ಗೆ ಇಟ್ಕೊಂಡು ಪ್ರತಿಕ್ರಿಯೆಗಳು ನೀಡ್ತಾ ಇದೆ, ಆಗ್ರಹವನ್ನು ಮಾಡ್ತಾ ಇದೆ. ಅದಲ್ದಿರ ಹಲವು ನಿವೃತ್ತ ಅಧಿಕಾರಿಗಳು ಸಹಿತ ಈ ಕ್ರಮವನ್ನು ಖಂಡಿಸಿ ಒಂದು ರೋಷವಾಗಿ ಮಾತನಾಡುವಂತ ಪರಿಸ್ಥಿತಿ ಇದೆ. ಆದ್ರೆ ಸಸ್ಪೆಂಡ್ ಮಾಡಿದ್ರೆ ಇಟ್ಕೊಂಡಿದ್ದೆ ವರ್ಗಾವಣೆ ಮಾಡಬಹುದಾಗಿತ್ತು, ಅಥವಾ ಇಟ್ಕೊಂಡಿದ್ದ ಅವೈಟಿಂಗ್ ಪೋಸ್ಟಿಂಗ್ ಆದ್ರೆ ಯಾವುದೇ ಸ್ಥಳ ನೀಡದೆ ಇದು ಮಾಡಬಹುದಾಗಿತ್ತು. ಆದ್ರೆ ಇಟ್ಕೊಂಡಿದ್ದ ಏಕಾಏಕಿ ಯಾವುದೇ ಸೂಚನೆ ನೀಡದೆ ಈ ರೂಲ್ ನಂಬರ್ 5 ಅಂತ ಹೇಳ್ಬಿಟ್ಟಿದ್ದು ಏನು ಮಾಡ್ತಾರೆ, ಸಸ್ಪೆನ್ಷನ್ ಆರ್ಡರ್ ಮಾಡಿರೋದು ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟಿದ್ದು ಸಾರ್ವಜನಿಕ ವಲಯದಲ್ಲಿ ಹಿಂದೆ ಎಲ್ಲ ಇಟ್ಕೊಂಡು ಸಾರ್ವಜನಿಕರು ಪೊಲೀಸ್ ಅಂತ ಹೇಳಿದ್ರೆ ಬಾಯಿಗೆ ಬಂದಾಗ ಬೈತಾ ಇದ್ರು. ಈ ಒಂದು ಪ್ರಕರಣದಿಂದ ಇಡೀ ಸಾರ್ವಜನಿಕರು ಮತ್ತು ಇಟ್ಕೊಂಡಿದ್ದ ಪಕ್ಷ ಭೇದ ಮರೆತು ಪೊಲೀಸ್ ಇಲಾಖೆ ಪರ ನಿಂತಿರೋದು ಒಂದು ರೀತಿ ಖುಷಿ ನೀಡುವಂತದ್ದು. ಬಟ್ ಧನ್ಯವಾದಗಳು ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಹೊಸದಾಗಿ ಬಂದಿರುವಂತಹ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೂ ಕೂಡ ನಾವು ಕೂಡ ರಾಜ್ಯ ಟಿವಿ ವತಿಯಿಂದ ಕೂಡ ನಾವು ಶುಭಾಶಯವನ್ನ ಕೋರ್ತೇವೆ. ಅವರು ಸಮರ್ಥವಾಗಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ಲಿ ಅನ್ನೋದು ಎಲ್ಲರ ಆಶಯ ಕೂಡ ಆಗಿರುವಂತದ್ದು. ಹಾಗೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಇನ್ನು ಬೇರೆ ಯಾವೆಲ್ಲ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಸೂಕ್ತ ರೀತಿಯಲ್ಲಿ ಎನ್ಕ್ವೈರಿ ಆಗಿರಬಹುದು, ಎಲ್ಲವೂ ನಡೆಯಲಿ ಅನ್ನೋದು ರಾಜ್ ಟಿವಿಯ ಆಶಯ ಆಗಿರುವಂತದ್ದು.